ಈಗ ನಮಗೆ ಹಲವಾರು ಬಯಕೆಗಳಿವೆ. ಮನುಷ್ಯ ಅಂದಮೇಲೆ ಹಲವಾರು ಬಯಕೆಗಳಿವೆ ಅಲ್ಲಪ್ಪ. ಆ ಬಯಕೆಗಳನ್ನ ತೃಪ್ತಿಪಡಿಸುವ ಗುಣ ಅಂತ ಇದೆ. ಬಯಕೆಗಳನ್ನ ತೃಪ್ತಿಪಡಿಸುವ ಗುಣ ಇದೆ. ಆ ಗುಣಕ್ಕೆ ಏನಂತ ಕರೀತಾರೆ? ಏನಂತಾರೆ? ತೃಪ್ತಿ ಗುಣ ಅಂತ ಕರೀತಾರೆ. ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಗುಣಕ್ಕೆ ಈ ತೃಪ್ತಿ ಗುಣ ನಮ್ಮ ಬಯಕೆಗಳು ಈಡೇರ್ತಾ ಕಡಿಮೆ ಆಗತ್ತೋ ಜಾಸ್ತಿ ಆಗುತ್ತೆ? ಕರೆಕ್ಟ್. ಅಂದ್ರೆ ಉದಾಹರಣೆಗೆ ಒಂದು ಮಾವಿನ ಹಣ್ಣಿದೆ. ಆ ಮಾವಿನ ಒಂದನ್ನ ತಿಂತೀಯ, ಚೆನ್ನಾಗಿದೆ, ಇನ್ನೂ ಒಂದು ಕೊಡಿ ಅಂತ ಕೇಳ್ತೀಯ, ಇನ್ನೂ ಒಂದು ತಿಂತೀಯ, ಅದು ಚೆನ್ನಾಗಿದೆ, ಇನ್ನೂ ಒಂದು ತಿಂತೀಯ. ಹಿಂಗೆ ತಿಂತಾ ಹೋಗ್ತಾ ನಿನ್ನ ಬಯಕೆ ಏನಾಗತ್ತೆ? ಈಡೇರುತ್ತೆ. ಸರಿ, ಬಯಕೆ ಈಡೇರಿದ ಮೇಲೆ ತೃಪ್ತಿ ಗುಣ ಏನಾಗ್ತಾ ಹೋಗುತ್ತೆ? ತೃಪ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ 5, 6, 7, 8, 9 ತಿನ್ಬೋದು. ಹೆಚ್ಚು ಕಡಿಮೆ 1 ಡಜನ್ ತಿನ್ಬೋದು ನೀವು. ಅದರ ಮೇಲೆ ಇನ್ನೊಂದು ಹೆಚ್ಚಿಗೆ ಕೊಟ್ರು ಹೇಳ್ತೀರಾ ಏನಂತ? ನಮಗೆ ಮಾವಿನ ಬೇಡ. ಅಂದ್ರೆ ಮನುಷ್ಯನಿಗಿರುವ ಬಯಕೆಗಳಲ್ಲಿ ತೃಪ್ತಿಪಡಿಸುವ ಗುಣ ಅಂತ ಇದೆ. ಆ ಗುಣವನ್ನ ಆರ್ಥಿಕತೆಯಲ್ಲಿ ಏನಂತ ಕರೀತಾರೆ? ಇದು ಮನುಷ್ಯನ ಬಯಕೆ ಈಡೇರಿದಂಗೆ ಅದು ಕೂಡ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿಯಪ್ಪ. ಈಗ ಬಯಕೆಗಳು ಈಡೇರಬೇಕು ಅಂತಂದ್ರೆ ನಾವು ವಸ್ತುಗಳನ್ನ ಏನ್ ಮಾಡ್ಬೇಕಾಗುತ್ತೆ? ವಸ್ತುಗಳನ್ನ ಏನ್ ಮಾಡ್ಬೇಕು? ನಾವು ಖರೀದಿಸಬೇಕು. ವಸ್ತುಗಳನ್ನ ಖರೀದಿಸಬೇಕು ಅಂದ್ರೆ ನಮಗೆ ಏನ್ ಬೇಕು? ದುಡ್ಡು ಬೇಕು. ಹಣ ಬೇಕು. ವಸ್ತುಗಳನ್ನ ಬೇಕು. ನನ್ನ ಬಯಕೆ ಅದರಿಂದ ಈಡೇರಬೇಕು. ನಾನು ಮಾವಿನ ಹಣ್ಣು ಕೊಡ್ಕೊಳ್ಬೇಕು ಅಂದ್ರೆ ನನಗೆ ಮಾವಿನ ಹಣ್ಣು ತಿನ್ನೋ ಇಚ್ಛೆ ಆಗಿದೆ, ಅಣ್ಣ ಮಾವಿನ ಹಣ್ಣು ಕೊಡೋದ್ರೆ ಕೊಟ್ಬಿಡ್ತಾನ ಅವ್ನ. ಅದಕ್ಕೆ ನೀವ್ ಏನ್ ಕೊಡ್ಬೇಕು ಅವರಿಗೆ? ಹಣ ಕೊಟ್ರೆ ಅವನೇನ್ ಮಾಡ್ತಾನೆ? ಈ ರೀತಿ ನಾವು ಸರಕು ಮತ್ತು ಸೇವೆಯನ್ನ ಹಣ ಕೊಟ್ಟು ಏನ್ ಮಾಡ್ತೀವಿ? ಉದಾಹರಣೆಗೆ ಮಾವಿನ ಕೊಂಡ್ಕೊಳ್ಳೋದು ಸರಕು ಆದ್ರೆ, ಸೇವೆ ಅಂದ್ರೆ ಇಲ್ಲ. ನಿನ್ಗೆ ಆಸ್ಪತ್ರೆಗೆ ಹೋಗಿದ್ಯಾ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವ್ನು ಇಂಜೆಕ್ಷನ್ ಮಾಡ್ಬೇಕು ನಿನಗೆ, ಆಗ ಅವ್ನು ಹಂಗೆ ಮಾಡ್ಬಿಡ್ತಾನ? ನೀವೇನ್ ಕೊಡ್ಬೇಕು ಅವನಿಗೆ? ಅಥವಾ ಆಪರೇಷನ್ ಆಗ್ಬೇಕಾಗಿದೆ, ಅವ್ನು ಹಂಗೆ ಫ್ರೀಯಾಗಿ ಮಾಡಲ್ಲ. ನೀವು ಏನ್ ಮಾಡ್ಬೇಕಲ್ಲಿ? ಹಣ ಪಡ್ಕೊಂಡು ಸರಕನ್ನು ಪಡ್ಕೊಳ್ಬಹುದು, ಇದರ್ಥ ಆಯ್ತಾ? ಹಣ ಕೊಟ್ರೆ ಸರಕು ಸಿಗ್ತದೆ, ಅದರ ಅರ್ಥ ನಮ್ಮ ಬಯಕೆ ಈಡೇರಬೇಕು ಅಂದ್ರೆ ನಮ್ಗೆ ಏನ್ ಅವಶ್ಯಕತೆ ಇದೆ? ಸರಿ, ಹಣ ಬೇಕು. ಅದೇನಪ್ಪ, ಹಣನ ಹೆಂಗ್ ಪಡ್ಕೊಂತೀಯ? ಮತ್ತೆ ಯಾವ್ದು ಅಲ್ವಾ? ಏನಾದ್ರು ವ್ಯಾಪಾರ ಮಾಡೋದ್ರಿಂದನಾದ್ರೂ ನೀವೇನ್ ಮಾಡ್ಬೋದು? ಬುಟ್ಟಿ ಹೆಣೆಯೋದ್ರಿಂದಲೂ ಕೂಡ ನೀನು ಹಣವನ್ನ ಪಡಿಬಹುದು. ಗೊತ್ತಾಯ್ತೇನಪ್ಪ? ಹೀಗೆ ಹಣವನ್ನ ಪಡಿಲಿಕ್ಕೆ ನೀನು ಮಾಡುವ ಚಟುವಟಿಕೆ ಆರ್ಥಿಕ ಚಟುವಟಿಕೆ ಅಂತ ಕರೀತಾರೆ. ಏನಂತಾರನ್ನ? ಆರ್ಥಿಕ ಚಟುವಟಿಕೆ. ನೆನ್ಪಿಡಿ ಅದನ್ನ. ಆರ್ಥಿಕ ಚಟುವಟಿಕೆ ಅಂದ್ರೆ ನಿನ್ನ ಬಯಕೆಗಳ ಈಡೇರಿಕೆಗಾಗಿ ನೀನು ಕೈಗೊಳ್ಳುವ ಚಟುವಟಿಕೆ ಏನಿದೆ ಅದನ್ನೇ ಆರ್ಥಿಕ ಚಟುವಟಿಕೆ. ಹಣವನ್ನ ಗಳಿಸುವ ದೃಷ್ಟಿಯಿಂದ ನೀನು ಕೆಲಸ ಮಾಡ್ತೀಯ, ಶ್ರಮವನ್ನ ವಹಿಸ್ತೀಯ, ಹಾಗಾಗಿ ಅದನ್ನ ಆರ್ಥಿಕ
ಆರ್ಥಿಕ ಚಟುವಟಿಕೆ ಅಂತ ಕರೀತಾರೆ. ಈ ಆರ್ಥಿಕ ಚಟುವಟಿಕೆಗಳಲ್ಲಿ ವಿಧಗಳಿದಾವೆ, ಹಲವಾರು ವಿಧದ ಚಟುವಟಿಕೆಗಳಿದಾವೆ. ಆ ಚಟುವಟಿಕೆಗಳು ಯಾವ್ಯಾವ ಅಂದ್ರೆ, ಒಂದೇದು ಬರ್ಕೊಳ್ಳಿ, ಉತ್ಪಾದಕ ಚಟುವಟಿಕೆಗಳು. ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹ ಚಟುವಟಿಕೆಗಳು ಏನಿದಾವೆ ಅವುಗಳನ್ನ ಉತ್ಪಾದಕ ಚಟುವಟಿಕೆಗಳು ಅಂತ ಕರೀತಾರೆ. ಒಂದನೇದು. ಎರಡನೇದು ಅಮ್ಮ ಹೇಳ, ಅನುಭೋಗಿ ಚಟುವಟಿಕೆಗಳು. ಅನುಭೋಗಿ ಬರೀತೆ ನೋಡ್ಕೊಳ್ಳಿ. ಅನುಭೋಗಿ ಚಟುವಟಿಕೆಗಳು. ಇಲ್ಲಿ ಅನುಭೋಗಿ ಅಂದ್ರೆ ಯಾರು? ಅಲ್ಲ. ಅನುಭೋಗಿ ಅಂದ್ರೆ ಯಾರು? ಆರ್ಥಿಕ ಚಟುವಟಿಕೆ ಅದೇ ಯಾರು, ಹೆಂಗೆ? ಮ್ಯಾಮ್ ಒಂದು ವಸ್ತುನ ಕರೆದು ಸರ್, ವಸ್ತುವನ್ನ ಖರೀದಿಸುವವರು ಅಷ್ಟೇ ಆಗಲ್ಲ, ಬಳಕೆ ಮಾಡೋರು. ಒಂದ್ ಮಾವಿನ ಕೊಂಡ್ಕೊಂಡಿದೀಯ ಅಂದ್ರೆ ಅದನ್ನ ತಗೊಂಡು ನೀನ್ ತಿಂದ್ರೆ ಆ ವಸ್ತುವನ್ನ ನೀನೇನ್ ಮಾಡ್ದಂಗ, ಅನುಭವಿಸ್ದಂಗಾಗುತ್ತೆ. ಅನುಭವಿಸ್ದಂಗಾಯ್ತು. ಇಲ್ಲಿ ಅನುಭೋಗಿ ಯಾರಾಗ್ತಾರೆ? ನಾವು, ವ್ಯಕ್ತಿ. ಅನುಭೋಗದ ವಸ್ತು ಏನಾಗುತ್ತೆ? ಅನುಭೋಗದ ವಸ್ತು ಏನಲ್ಲಿ? ಮಾವಿನ. ಇನ್ನೊಂದ್ಸರಿ ಕೇಳಿಸ್ಕೊಂಡ್ರು. ಇಲ್ಲಿ ಮಾವಿನ ಹಣ್ಣಿದೆ, ನಾನು ಹೋಗಿ ಅದನ್ನ ಹಣವನ್ನ ಕೊಟ್ಟು ಆ ಮಾವಿನ ಹಣ್ಣನ್ನ ತಗೊಂಡು ಬಂದು ಮನೆಗೆ ಬಂದು ನೀಟಾಗಿ ತೊಳ್ಕೊಂಡು ಅದನ್ನ ಏನ್ ಮಾಡ್ತೀನಿ, ತಿಂತೀನಿ. ಈಗ ಅನುಭೋಗದ ವಸ್ತು ಯಾವ್ದಲ್ಲಿ? ಮಾವಿನ ಹಣ್ಣು. ಅನುಭೋಗಿ ಯಾರಲ್ಲಿ? ವ್ಯಕ್ತಿ. ಯಾರ ವಸ್ತುವನ್ನ ತಿಂತೀವೋ ನಾವೇನಾಗ್ತೀವಿ? ಅನುಭೋಗಿಯ ವ್ಯಕ್ತಿ. ಕ್ಲಿಯರಾ? ಎಸ್ ಮ್ಯಾಮ್. ಅದನ್ನ ಅನುಭೋಗಿ ಚಟುವಟಿಕೆಗಳು ಅಂತ ಕರೀತಾರೆ. ಈಗ ಅರ್ಥ ಆಯ್ತಾ ಅನುಭೋಗಿ ಅಂದ್ರೆ? ನೋಡಿ, ಅರ್ಥಶಾಸ್ತ್ರದಲ್ಲಿ ಶಬ್ದಗಳು ಎಲ್ಲವೂ ನಿಮ್ಗೆ ಏನಾಗಿರ್ತವೆ? ಹೊಸ ಹೊಸ ಶಬ್ದಗಳಾಗ್ತವೆ. ಸುಲಭವಾಗಿ ಆ ಶಬ್ದಗಳು ಕೇಳಿರಲ್ಲ, ಇದೇ ರೀತಿ ಕೇಳಿರಲ್ಲ. ನಾವು ತುಟ್ಟಿಗುಣ ಕೇಳಿರ್ತೀವ್ರಾ? ಅದಕ್ಕೆ ನೀವು ಆ ಶಬ್ದಗಳಿಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ತೃಪ್ತಿಪಡಿಸುವ ಗುಣನೇ ಶ್ರುತಿ ಗುಣ. ಹಣವನ್ನ ಗಳಿಸುವ ಚಟುವಟಿಕೆನೆ ಅರ್ಥಾತೇನಪ್ಪ? ವಸ್ತುಗಳನ್ನ ಉತ್ಪಾದಿಸುವ ಚಟುವಟಿಕೆನೆ ಉತ್ಪಾದಕ ಚಟುವಟಿಕೆ. ವಸ್ತುಗಳನ್ನ ಬಳಸುವ ಚಟುವಟಿಕೆನೆ ಅನುಭೋಗಿ ಚಟುವಟಿಕೆ. ಆಯ್ತಾ? ಇನ್ನೊಂದು ಚಟುವಟಿಕೆ ಇದೆ, ವಿನಿಮಯ ಚಟುವಟಿಕೆ. ವಿನಿಮಯ ಚಟುವಟಿಕೆ ಇಲ್ಲಿ ಕೇಳಿಸ್ಕೊಳ್ಳಿ. ಮೂರನೇದನ್ನ, ಸರಕು ಮತ್ತು ಸೇವೆಗಳನ್ನ ಪಡ್ಕೊಳ್ತೀವಲ್ಲ, ಒಬ್ರಿಗೆ ಕೊಡ್ತಾರಲ್ಲ, ಅದನ್ನೇ ವಿನಿಮಯ ಚಟುವಟಿಕೆ. ಅವನೇನೋ ಬೆಳೆದಿದ್ದಾನೆ ವಸ್ತುವನ್ನ, ಆ ವಸ್ತುವನ್ನ ಗ್ರಾಹಕರಿಗೆ ತಲುಪಿಸ್ತಾನೆ, ಅದು ಏನಾಗುತ್ತೆ? ವಿನಿಮಯ. ಅವನ ವಸ್ತುವನ್ನ ಇವ್ರಿಗೆ ಕೊಡ್ತಾನೆ, ಇವರು ಹಣವನ್ನ ಕೊಟ್ಟು ವಸ್ತುವನ್ನ ಪಡ್ಕೊಳ್ತಾರೆ. ಅದನ್ನೇನಂತಾರೆ? ವಿನಿಮಯ ಚಟುವಟಿಕೆ. ಇನ್ನೂ ಒಂದಿದೆ ಚಟುವಟಿಕೆ, ಯಾವುದು? ಬಿ ಅಂತ ಬರುತ್ತೆ, ವಿತರಣೆ ಚಟುವಟಿಕೆ. ನೆನ್ಪಿಡಿ ಅದನ್ನ. ನಾಲ್ಕನೇದು, ಬರ್ಕೊಳ್ತಿರ್ಬೇಕು, ತಲೆ ಎತ್ತಬೇಕು, ಪಾಠ ಕೇಳಿಸ್ಕೊಂತಿರ್ಬೇಕು, ತಲೆ ಒಳಗೆ ಹೋಗಿಸ್ಬೇಕು ಫಸ್ಟ್. ವಿತರಣೆ ಚಟುವಟಿಕೆ ನೆನ್ಪಿಟ್ಕೊಳ್ಳಿ. ಅದು ವಿತರಣೆ ಚಟುವಟಿಕೆ ಅಂದ್ರೆ ನಿಮಗೆ ಗೊತ್ತಿದೆ, ಭೂಮಿ, ಗೇಣಿ, ಬಂಡವಾಳ, ಅವುಗಳಿಗೆ ಹಂಚಿಕೆಯಾದರೆ, ಉತ್ಪಾದನಾಂಗಗಳಿಗೆ ಹಂಚಿಕೆಯಾದ್ರೆ ಅದನ್ನೇನಂತಾರೆ? ಕ್ಲಿಯರಾ? ಈ ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ವಲಯಗಳು ಅಂತ ಬರುತ್ತೆ. ನಾವು ಈ ದಿನ ಅಂತಹ ವಲಯಗಳ ಬಗ್ಗೆ ತಿಳ್ಕೊಳ್ಳಂತೆ ನಿಮಗೆ ಅರ್ಥಶಾಸ್ತ್ರದಲ್ಲಿ
15ನೇ ಚಾಪ್ಟರ್ ಅಮ್ಮ ಅದು. ಎಷ್ಟನೇದು? 15ನೇ ಚಾಪ್ಟರ್. ಆರ್ಥಿಕ ಭಾರತೀಯ ಅರ್ಥವ್ಯವಸ್ಥೆಯ ಮಕ್ಕಳಿಗೆ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂತ ಬರುತ್ತೆ. ಇಲ್ಲಿ 3 ವಲಯಗಳು ಬರುತ್ತೆ. ನಿಮಗೆ ಗೊತ್ತಿದೆ? ಒಬ್ರು ಹೇಳಿ, ಒಬ್ರು ಹೇಳಿ. ಪ್ರಾಥಮಿಕ ವಲಯ, ಕರೆಕ್ಟ್. ದ್ವಿತೀಯ ವಲಯ, ತೃತೀಯ ವಲಯ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಮೂರನೇದು ತೃತೀಯ ವಲಯ, ತೃತೀಯ ವಲಯ. ಏನ್ಬಿಡಿ? ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ವಲಯದಲ್ಲಿ ಎಷ್ಟು ವಲಯಗಳು ಬರ್ತದೆ? 3 ವಲಯಗಳು. ಒಂದನೇದು ಮತ್ತೆ ತೃತೀಯ ವಲಯ. ಇಲ್ಲಿ ಪ್ರಾಥಮಿಕ ವಲಯ ಅಂದ್ರೆ ಏನು? ಕೃಷಿ, ಕೃಷಿ ಮಾಡೋದು. ಆಮೇಲೆ ಬರ್ಕೊಳ್ಳಿ, ರೇಷ್ಮೆ, ರೇಷ್ಮೆ ಬೆಳೆಯೋದು, ರೇಷ್ಮೆ ತಯಾರು ಮಾಡೋದು, ಪಶುಪಾಲನೆ. ಕರೆಕ್ಟ್. ಅದು ಬರಲ್ಲ. ಪ್ರಾಥಮಿಕ ವಲಯ ತೋಟಗಾರಿಕೆ, ಮೀನುಗಾರಿಕೆ. ಕರೆಕ್ಟ್ ಅಮ್ಮ. ಮೀನುಗಾರಿಕೆ ಇವೆಲ್ಲ ಯಾವ್ದ್ರಲ್ಲಿ? ಗಣಿಗಾರಿಕೆ. ಅವೆಲ್ಲ ಯಾವ್ದಕ್ ಬರುತ್ತೆ? ಪ್ರಾಥಮಿಕ ವಲಯ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಅದರ ಅರ್ಥ ನೋಡ್ಕೊಳ್ಳಿ. ಪ್ರಾಥಮಿಕ ವಲಯ ಅಂದ್ರೆ ಕಚ್ಚಾ ವಸ್ತುಗಳನ್ನ ಒದಗಿಸುವ ಒಂದು ವಲಯ. ಅದು ಕೇವಲ ಅದೇನ್ ಮಾಡುತ್ತೆ? ಕಚ್ಚಾ ವಸ್ತುವನ್ನ ಒದಗಿಸುತ್ತೆ. ಉದಾಹರಣೆಗೆ ಕಬ್ಬನ್ನ ಬೆಳೆಯುತ್ತೆ, ತಯಾರು ಮಾಡಲ್ಲ, ಬೆಳೆಯುತ್ತೆ. ಅದೇನು ಆರ್ಟಿಫಿಷಿಯಲ್ ವಸ್ತುನೇ ತಯಾರು ಮಾಡುತ್ತೆ. ಕಬ್ಬು ಏನ್ ಮಾಡ್ತೀವಿ ನಾವು? ಬೆಳಿತೀವಿ. ಅದೇನಪ್ಪ. ಹತ್ತಿ ಏನ್ ಮಾಡ್ತೀವಿ? ಬೆಳಿತೀವಿ ಅಲ್ವಾ? ಶೇಂಗಾ ಅದು ಕಚ್ಚಾ ವಸ್ತು ಅಲ್ಲೇನಪ್ಪ. ಈ ರೀತಿ ಕಚ್ಚಾ ವಸ್ತುಗಳನ್ನ ಒದಗಿಸುವ ಒಂದು ಚಟುವಟಿಕೆ ಯಾವ ವಲಯದಲ್ಲಿ ನಡೆಯುತ್ತೆ? ಅದರ್ಥ ಆಯ್ತಾ ಈಗ? ಎರಡನೇದಕ್ಕೆ ಬರ್ರಿ. ಅಲ್ಲಿ ಹತ್ತಿ ಇದೆ, ಕಬ್ಬಿದೆ, ಅದನ್ನ ದ್ವಿತೀಯ ವಲಯಕ್ಕೆ ಕಳಿಸ್ಕೊಡ್ತಾರೆ. ಕೈಗಾರಿಕೆ, ಇದರಲ್ಲಿ ಕೈಗಾರಿಕೆ ದ್ವಿತೀಯ ವಲಯಕ್ಕೆ ಉದಾಹರಣೆ ಅಂದ್ರೆ ಕೈಗಾರಿಕೆ. ಇದೇನ್ ಮಾಡೋದು ಗೊತ್ತೇನೋ? ಅದಕ್ಕೆ ಅದನ್ನ ಏನಂತ ಕರಿತೀವಿ? ತಯಾರಿಕಾ ವಲಯ ಅಂತ ಕರಿತೀವಿ. ಮತ್ತೊಂದು ಇದೆ ಏನಂತ? ತಯಾರಿಕಾ ವಲಯ. ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನ ಮಾಡುವಂತಹ ಚಟುವಟಿಕೆ ಈ ವಲಯದಲ್ಲಿ ನಡೆಯುತ್ತೆ. ಕಚ್ಚಾ ವಸ್ತು ತಗೊಳುತ್ತೆ ಪ್ರಾಥಮಿಕ ವಲಯದಿಂದ, ಸಿದ್ಧ ವಸ್ತುವನ್ನ ಮಾಡಿ ನಮ್ಗೆ ಕಳಿಸ್ಕೊಳುತ್ತೆ. ಇದಕ್ಕೆ ಇದನ್ನ ತಯಾರಿಕಾ ವಲಯ ಅಂತ ಕರೀತಾರೆ. ಏನಂತ ಅದನ್ನ? ತಯಾರಿಕಾ ವಲಯ ಅಂತ ಕರೀತಾರೆ. ಕಚ್ಚಾ ವಸ್ತು ಪಡ್ಕೊಳ್ಳುತ್ತೆ, ಸಿದ್ಧ ವಸ್ತು ತಯಾರು ಮಾಡಿ ನಮಗೆ ಕಳಿಸ್ಕೊಡುತ್ತೆ. ಇದರಲ್ಲಿ ಬರುವಂತದ್ದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು ಬರುತ್ತೆ. ಹೀಗಿರುವಂತಹ ಕಟ್ಟಡಗಳ ನಿರ್ಮಾಣವನ್ನು ಕೂಡ ಬರುತ್ತೆ. ಅದು ದ್ವಿತೀಯ ವಲಯಕ್ಕೆ ಬರುತ್ತೆ. ನೆನಪಿರ್ಲಿ. ನೀವು ಒಂದೇನ್ ನೆನ್ಪಿಟ್ಕೊಂಡ್ಬಿಡ್ತೀರಾ ಅಂದ್ರೆ ದ್ವಿತೀಯ ವಲಯ ಅಂದ್ರೆ ಕೇವಲ ಕೈಗಾರಿಕೆ ಅಷ್ಟೇ ನೆನ್ಪಿಡೋದಲ್ಲ. ಬರೀ ಕೈಗಾರಿಕೆ ಅಷ್ಟೇ ಬರಲ್ಲ. ಅದ್ರಾಗೆ ಇನ್ನೂ ಇದೆ. ಯಾವುದು? ಕಟ್ಟಡ ನಿರ್ಮಾಣ, ವಿದ್ಯುತ್ ಉತ್ಪಾದನೆ, ವರ್ಗ
ಇಟ್ಕೋಬೇಕು, ಕೇಳಿಸ್ಕೋಬೇಕು, ತಲೆಗೂ ಇಟ್ಕೋಬೇಕು. ಕಟ್ಟಡ ನಿರ್ಮಾಣ ಕೈಗಾರಿಕೆ ಒಂದು ಬರ್ಕೊಂಡ್ರ, ಕಟ್ಟಡ ನಿರ್ಮಾಣ ಬರ್ಕೊಂಡ್ರ. ಮೂರನೇದು ಯಾವುದು? ವಿದ್ಯುತ್ ಉತ್ಪಾದನೆ. ಇದು ಕೈಗಾರಿಕಾ ವಲಯಕ್ಕೆ ಬರುತ್ತೆ ಅಥವಾ ದ್ವಿತೀಯ ವಲಯಕ್ಕೆ ಬರುತ್ತೆ. ಈಗ ಆಯ್ತಪ್ಪ, ವಸ್ತು ಹತ್ತಿಯಿಂದ ಬಟ್ಟೆ ತಯಾರಾಗೋಗ್ಬಿಟ್ಟಿದೆ, ಕಬ್ಬಿನಿಂದ ಸಕ್ಕರೆ ಉತ್ಪಾದನೆ ಅಥವಾ ಬೆಲ್ಲ ಉತ್ಪಾದನೆ ಆಗ್ಬಿಟ್ಟಿದೆ. ಅದನ್ನ ಎಲ್ಲಿ ಕಳಿಸ್ಕೊಡ್ತಾರೆ? ಆಸ್ಪತ್ರೆ, ಸೇವಾ ವಲಯ. ತೃತೀಯ ವಲಯ ಅದನ್ನ ಏನ್ ಮಾಡುತ್ತೆ? ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ಅದಕ್ಕೆ ಇದನ್ನ ಏನಂತ ಕರಿಬಹುದು? ಆದ್ಯ ವಲಯ ಸರಿ, ಏನಂತ ಕರೀಬೋದು? ಸೇವಾ ವಲಯ. ಏನಂತಾರ ಅದನ್ನ? ಸೇವಾ ವಲಯ. ಇದು ಕೈಗಾರಿಕಾ ವಲಯ ಆದ್ರೆ ಇದನ್ನ ಸೇವಾ ವಲಯ ಅಂತ ಕರೀತಾರೆ. ಸೇವೆಯನ್ನು ಕೊಡ್ತಾವ ನಮಗೆ. ಈಗ ಉದಾಹರಣೆಗೆ ಬರ್ಕೊಂತ ಹೋಗ್ಬೇಕು. ಬ್ಯಾಂಕ್ ಹೇಳಿ, ನೀವ್ ಹೇಳಿ. ಈಗ ಕರೆಕ್ಟ್. ಆರೋಗ್ಯ ಅಂತ ಬರ್ಕೊಳ್ಳಿ. ಅದನ್ನ ಸಾರಿಗೆ ಕರೆಕ್ಟ್. ಮತ್ತೆ ಸಾರಿಗೆ ಜೊತೆಗೆ ಇನ್ನೊಂದು ಶಬ್ದ ಇರುತ್ತೆ ಯಾವಾಗಲೂ, ಶಿಕ್ಷಣ ಅಲ್ಲ. ಸಾರಿಗೆ ಸಂಪರ್ಕ, ಆಮೇಲೆ ಶಿಕ್ಷಣ, ಆಮೇಲೆ ವಿಮೆ. ವಿಮೆ ಹಾ, ವಿಮೆ ಅಪ್ಪ. ಇವೆಲ್ಲ ಯಾವ್ದ್ರಲ್ಲಿ ಬರ್ತವೆ? ತೃತೀಯ ವಲಯ. ಬರುತ್ತೆ. ಈಗ ನೋಡ್ಕೊಳ್ಳಿ, ಮತ್ತೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣಂತೆ. ಈ ಮೂರು ವಲಯಗಳಲ್ಲಿ ಯಾವ ವಲಯ ತುಂಬಾ ಪ್ರಮುಖ ಅನ್ಸುತ್ತೆ? ಮೂರನ್ನು ಏನ್ ಕೇಳ್ತೀಯ? ಮೂರು ಪ್ರಮುಖ ಅನ್ಸುತ್ತೆ. ಒಬ್ರು ಹೇಳಿ, ಒಬ್ರು ಹೇಳಿ ನಿಂತ್ಕೊಂಡು ಹೇಳಿದ್ರೆ ಉಳಿದವ್ರು ಕೇಳಿಸ್ಕೊಂತಾರೆ, ಕರೆಕ್ಟ್ ಆಗ್ತಿತ್ತವ. ಒಂದು ತಯಾರಿಕೆ ಮಾಡುತ್ತೆ, ಇನ್ನೊಂದು ಅದನ್ನ ಸಂಗ್ರಹಿಸುತ್ತೆ, ಹಾ. ಅದು ಮತ್ತೆ ಅದು ಇದು ಗ್ರಾಹಕರಿಗೆ ಮತ್ತೆ ಅದು ಗ್ರಾಹಕರಿಗೆ. ಹಾ, ಇನ್ನೂ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ನೋಡೋಣ. ಯಾರು ಹೇಳ್ತೀರಾ? ಹೇಳು ರಕ್ಷಿತಾ. ಮ್ಯಾಮ್, ಅದು ಪ್ರಾಥಮಿಕ ವಲಯ ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸಿದೆ. ಹಾ, ಇದು ಕಚ್ಚಾ ವಸ್ತುಗಳು ಸಿದ್ಧಪಡಿಸ್ತಾರೆ, ತಯಾರಿಕೆ ಮಾಡುತ್ತೆ. ಹೊಂದಿಸುತ್ತೆ ಮ್ಯಾಮ್. ಕೊಡುತ್ತಷ್ಟೇ ಕಚ್ಚಾ ಕಚ್ಚಾ ವಸ್ತುಗಳನ್ನ ಕೊಟ್ರೆ ಹಾ. ದ್ವಿತೀಯ ವಲಯ ಸಿದ್ಧಪಡಿಸುತ್ತೆ ಅದನ್ನೆಲ್ಲ. ತೃತೀಯ ವಲಯ ಗ್ರಾಹಕರಿಗೆಲ್ಲ ಮಾರಾಟ ಮಾಡುತ್ತೆ. ಅದನ್ನೇನ್ ಮಾಡುತ್ತೆ? ಮಾರಾಟ ಮಾಡುತ್ತೆ. ಹಂಗಾಗಿ ಮೂರು ವಲಯಗಳು ಆರ್ಥಿಕತೆಯಲ್ಲಿ ಏನಾಗಿರ್ತವೆ? ಸಮನಾಗಿರ್ತಾವೆ. ಎಲ್ಲ ಪ್ರಮುಖನೇ. ಅರ್ಥ ಆಯ್ತಾ? ಈ ಪ್ರಾಥಮಿಕ ವಲಯ ಹತ್ತಿಯನ್ನು ಬೆಳೆದಿದೆ ಅಂತಂದ್ರೆ ನಾವು ಹತ್ತಿಯಿಂದಲೇ ನಮ್ಮ ದೇಹವನ್ನು ಮುಚ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅಥವಾ ನಾವು ಟೀ ಮತ್ತೆ ಕಾಫಿ ಮಾಡ್ಬೇಕು ಅಂದ್ರೆ ಕಬ್ಬಿನ ಹಾಲನ್ನ ಹಾಕ್ಬಿಟ್ರೆ ಸಾಕ? ಈಗ ಸಕ್ಕರೆ ತಯಾರಾಗೋದು, ಬೆಲ್ಲ ತಯಾರಾಗೋದು ಯಾವ್ದ್ರಿಂದ? ಕಬ್ಬಿನ ಹಾಲಿಂದ ಅಲ್ವಾ? ಹಾಗಂತ ನಾವು ಡೈರೆಕ್ಟ್ ಆಗಿ ಕಬ್ಬಿನ ಹಾಲನ್ನೇ ತಗೊಂಡೋಗಿ ಟೀ ಅಥವಾ ಕಾಫಿನ ಅಥವಾ ಪಾಯಸ ಮಾಡಕ್ ಹೋದ್ರೆ ಆಗುತ್ತಾ? ಅದರ ಅರ್ಥ ಮೂರು ವಲಯಗಳು ಇರುತ್ತೆ. ಈಗ ಎರಡನೇ ವಲಯ ರೆಡಿ ಮಾಡ್ಬಿಟ್ಟಿದೆ ಬಟ್ಟೆನ, ಆದ್ರೆ ಮೂರನೇ ವಲಯ ಇಲ್ಲ ಅಂದ್ರೆ ಮಾರಾಟ ಮಾಡೋರು ಯಾರು? ಕೊಂಡ್ಕೊಳ್ಳೋರು ಯಾರು? ಹಂಗಾಗಿ ಯಾವ ವಲಯ ಇದ್ರಲ್ಲಿ ಇಂಪಾರ್ಟೆಂಟ್ ಅಂತ ನಾವು ನೋಡ್ಕೊಂಡ್ರೆ ಆರ್ಥಿಕತೆಯಲ್ಲಿ ಮೂರು ವಲಯಗಳು ಸಮನಾಗಿರ್ತವೆ. ಎಲ್ಲವೂ ಪ್ರಾಮುಖ್ಯತೆ ಪಡ್ಕೊಂಡಿರ್ತವೆ. ಇದು ಪ್ರಾಮುಖ್ಯತೆ ಇದೆ, ಆದ್ರೆ ಇದು ತುಂಬಾ ಕಡಿಮೆ ಇದೆ ಅಂತ ನಾವು ಹೇಳೋದೇ ಇಲ್ಲ. ಅದೇನಪ್ಪ? ಇನ್ನು ಈ ಪ್ರಾಥಮಿಕ ವಲಯದಲ್ಲಿ ತುಂಬಾ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಅಂದ್ರೆ ಕೃಷಿ. ಕರೆಕ್ಟ್. ಯಾವುದು? ಕೃಷಿ. ಭಾರತದಲ್ಲಿ 52% ಜನ ಕೃಷಿಯನ್ನೇ ಏನ್ ಮಾಡಿದ್ದಾರೆ? ಅವಲಂಬಿಸಿದ್ದಾರೆ. ಹಾಗಾಗಿ ಕೃಷಿನೇ ತುಂಬಾ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಆದ್ರೂ ಅಮ್ಮ, ಎಲ್ಲಾ ಉದ್ಯೋಗಗಳಿಗಿಂತಲೂ ಕೃಷಿಯಲ್ಲಿ ದುಡಿಯುವವರ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಅದರಿಂದ ಬರುವ ಆದಾಯ ಏನಾಗಿದೆ? ಕಡಿಮೆ ಇದೆ ಬೇರೆ ವಲಯಗಳಿಗೆ ಹೋಲಿಸಿದ್ರೆ. ಯಾಕೆ? ಏನ್ ಸಮಸ್ಯೆ ಕೃಷಿಗೆ? ನೋಡ್ಕೊಳ್ಳಿ. ಅದು ಕೃಷಿ ಕ್ಷೇತ್ರದಲ್ಲಿ ಕಂಡು ಬರುವ ಸಮಸ್ಯೆಗಳು, ಅದ್ರ ಬಗ್ಗೆ
ಚರ್ಚೆ ಮಾಡೋಣ. ನೀವೇ ಹೇಳ್ಬೇಕು ಈಗ ನನಗೆ, ಯಾಕೆ ಭಾರತದಲ್ಲಿ ಕೃಷಿ ಹಿಂದುಳಿದಿದೆ ಅಂತ ಹೇಳಿ. ಒಂದೊಂದೇ ಪಾಯಿಂಟ್ ಬರ್ಕಂತವ್ರು. ಮಳೆ ಬರಲ್ಲ. ಕರೆಕ್ಟ್ ಅಮ್ಮ, ಹಾಕೊಳ್ಳಿ ಅದನ್ನ. ಮಳೆಯ ಕೊರತೆ, ಮಳೆಯ ಪ್ರಮಾಣ ಕಡಿಮೆ. ಕಡಿಮೆ ಬಂದ್ರೆ ಜಾಸ್ತಿ ಬಂದ್ಬಿಡ್ತದೆ, ಬರದೆ ಹೋದ್ರೆ ಮಳೆನೇ ಬರಲ್ಲ. ಅದಂತೂ ಬಹಳ ಮುಖ್ಯ. ನೆಕ್ಸ್ಟ್ ಎರಡನೇ ಅಂಶ. ಹಾ, ಅದರ ಅರ್ಥ ಪೂರ್ಣಕಾಲಿಕ ಕೆಲಸ ಇರಲ್ಲ ಇದರಲ್ಲಿ. ಕೃಷಿಯಲ್ಲಿ ವರ್ಷವಿಡೀ ದುಡಿಯೋದಿರುತ್ತೆ ಅದರಲ್ಲಿ ಇಲ್ಲ. ಅದಕ್ಕೆ ಸಮಸ್ಯೆ ಆಗುತ್ತೆ. ಪೂರ್ಣಕಾಲಿಕ ಕೆಲಸ ರೈತರಿಗಿರಲ್ಲ. ಆಮೇಲೆ ಅವನು ಕೃಷಿಗೆ ಬಳಸೋ ಉಪಕರಣಗಳು ಹೆಂಗಿದಾವೆ? ಹಾ, ಅವನು ಬಳಸೋದೇನು ಹೊಸ ಬಳಸಲ್ಲ, ಹಳೆ ಕಾಲದಾಗ ಬಳಸ್ಬಿಡ್ತಾನೆ. ಅದಕ್ಕೆ ಉತ್ಪಾದನೆ ಏನಾಗುತ್ತೆ? ಸಾಧ್ಯವಾಗುತ್ತೆ. ಹಾ, ಆಮೇಲೆ ಅವೈಜ್ಞಾನಿಕ ಬೇಸಾಯ ಮಾಡ್ತಾನೆ. ಬರ್ಕೊಳ್ಳಿ, ಅವೈಜ್ಞಾನಿಕ ಬೇಸಾಯ ಮಾಡ್ತಾನೆ. ಸರಿಯಾದ ಸಮಯಕ್ಕೆ ಏನ್ ಹಾಕ್ಬೇಕು, ಯಾವ ಬೆಳೆ ಬೆಳಿಬೇಕು, ಯಾವ ಮಣ್ಣನ್ನ ಬಳಕೆ ಮಾಡ್ಬೇಕು, ಯಾವ ಬೆಳೆಗೆ, ಅದನ್ನೆಲ್ಲ ಅವನು ಆಲೋಚನೆ ಮಾಡ್ತಾನೆ. ಯಾಕೆ ಅಂದ್ರೆ ಕೃಷಿಕ ಹೆಚ್ಚಾಗಿ ಅನಕ್ಷರಸ್ಥ ಆಗಿರ್ತಾನೆ. ಏನಾಗಿರ್ತಾರೆ? ಓದಿರಲ್ಲ. ಏನಾಗಿರ್ತಾರೆ? ಅನಕ್ಷರಸ್ಥರಾಗಿರ್ತಾರೆ. ಅದ್ರ ಜೊತೆಗೆ ಬೆಳೆ ಬಂದು ಮಾರಾಟ ಮಾಡಲ್ಲ. ಬೆಳೆ ಬಂದ್ರೆ ಯಾಕೆ ಮಾರಾಟ ಮಾಡೋದು? ಬೆಳೆ ಬಂದು ಮಾರಾಟ ಮಾಡಿ ತಗೊಳ್ಳೋದು ಯಾರು? ಎಲ್ಲ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ. ಅಧಿಕ ಬೆಲೆ ಇದ್ರೆ ವಸ್ತು ಕೊಂಡ್ಕೊಳ್ಳೋರು ಕಡಿಮೆ ಆಗ್ತಾರೆ. ಆಮೇಲೆ ಅದ್ರ ಜೊತೆಗೆ ಕೃಷಿಕರು ಹೆಚ್ಚು ಬಡತನದಲ್ಲಿದ್ದಾರೆ ಭಾರತದಲ್ಲಿ. ಅದನ್ನ ಬರ್ಕೊಳ್ಳಿ. ಕೃಷಿಕರು ಏನಾಗಿದ್ದಾರೆ ನಮ್ಮಲ್ಲಿ? ಬಡತನದಲ್ಲಿದ್ದಾರಮ್ಮ. ಹೆಚ್ಚು ಬಡತನದಲ್ಲಿದ್ದಾರೆ. ಈ ಎಲ್ಲಾ ಕಾರಣದಿಂದ ಕೃಷಿ ಭಾರತದಲ್ಲಿ ಏನಾಗಿದೆ? ಹಿಂದುಳಿದಿದೆ. ಈಗ ಅದೇ ಭಾರತದಲ್ಲಿ ಕೃಷಿ ಯಾವ ಅಂಶಗಳಿಂದ ಮಹತ್ವ ಪಡ್ಕೊಂಡಿದೆ? ಕೃಷಿಯ ಮಹತ್ವ ಅಂತ ಬರ್ಕೊಳ್ಳಿ. ಕೃಷಿಯ ಮಹತ್ವ ಒಂದೇ ಅಂಶ. ಯಾವ್ಯಾವ್ದ್ರಿಂದ ಇದು ಮಹತ್ವ ಪಡ್ಕೊಂಡಿದೆ ಹೇಳಿ. ನಿಮಗೆ ಏನೇನು ಸಿಗುತ್ತೆ ಕೃಷಿಯಿಂದ? ಎಂತ ಬೆಳೆ? ಆಹಾರದ ಬೆಳೆಗಳು, ಇನ್ನಿತರ ಬೆಳೆಗಳನ್ನ ಒದಗಿಸುತ್ತೆ. ಮಕ್ಕಳಮ್ಮ, ಆಹಾರದ ಬೆಳೆಗಳು ಇನ್ನಿತರ ಬೆಳೆಗಳನ್ನ ಒದಗಿಸುತ್ತೆ. ಅಂದ್ರೆ ಮನುಷ್ಯರಿಗೆ ಆಹಾರವನ್ನು ಒದಗಿಸುತ್ತೆ. ಮೂರನೇ ಅಂಶ, ಪ್ರಾಣಿಗಳಿಗೆ ಏನು ಒದಗಿಸುತ್ತೆ? ಅವಕ್ಕೆ ಆಹಾರ ಅನ್ನಲ್ಲ, ಏನಂತ? ಅದನ್ನ ಏನಂತಾರೆ? ಎರಡಕ್ಷರದ್ದು ಮೇವು. ಕರೆಕ್ಟ್. ಮೇವಪ್ಪ ನಮಗೆ ಆಹಾರ ಆದ್ರೆ ಅವಕ್ಕೆ ಏನಂತಾರೆ? ಮೇವು. ಮೇವು ಹಾಕ್ತಾರೆ ಅಂತಾರೆ, ಅದು ಊಟ ಹಾಕ್ತಾರೆ ಅಂತಾರೆ ಯಾರು? ಹಾ, ಅದಕ್ಕೆ ಮೇವನ್ನ ಒದಗಿಸುತ್ತಮ್ಮ ಕೃಷಿ. ಆಮೇಲೆ ರಾಷ್ಟ್ರೀಯ ಆದಾಯವನ್ನ ಗಳಿಸುತ್ತೆ. ರಾಷ್ಟ್ರೀಯ ಆದಾಯವನ್ನ ಗಳಿಸ್ಕೊಡುತ್ತೆ. ಆಮೇಲೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನ ಒದಗಿಸ್ಕೊಡುತ್ತೆ.
ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನ ಒದಗಿಸಿಕೊಡುತ್ತದೆ. ಜನರಿಗೆ ಉದ್ಯೋಗವನ್ನ ಕೊಡುತ್ತೆ. ಎಷ್ಟೋ ಜನ ನಾವು ಅದನ್ನ ಅವಲಂಬಿಸೇ ಬದುಕ್ತಾ ಇದ್ದೀವಿ. ಕೃಷಿಯನ್ನ ಉದ್ಯೋಗವನ್ನ ಒದಗಿಸಿ ಕೊಡುತ್ತೆ. ಜೀವನಕ್ಕೆ ಉಪಯೋಗವಾಗಿದೆ, ಜೀವನಕ್ಕೆ ಅದು ಉಪಯುಕ್ತ ಆಗಿದೆ, ಜೀವನೋಪಾಯವಾಗಿದೆ ಅಂತ ಹೇಳ್ತಾರೆ ಕೃಷಿಯನ್ನ. ನಮ್ಮ ಜೀವನಕ್ಕೆ ಅದೇ ಉದ್ಯೋಗ. ನಾವು ಕೃಷಿನೇ ಇಲ್ಲ ಅಂದ್ರೆ ನಾವು ಯಾರು ಬದುಕ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷಿಯನ್ನ ಭಾರತದ ಏನಂತಾರೆ, ಕರೆಕ್ಟ್, ಏನಂತಾರೆ, ಬೆನ್ನೆಲುಬು. ದೇಹದ ಶಕ್ತಿ ಇರೋದೇ ಬೆನ್ನಿನ ಮೂಳೆಯಲ್ಲಿ. ನಾವೇನಾದ್ರೂ ಅದು ಪೆಟ್ಟಾಗಿದೆ, ಅದು ಜಖಮ್ ಆಗಿದೆ ಅಂದ್ರೆ ನಾವು ಎದ್ದು ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ದೇಹದಲ್ಲಿ. ಅಷ್ಟು ಮಟ್ಟಿಗೆ ಅದು ಇಂಪಾರ್ಟೆಂಟ್. ನಮ್ಮ ದೇಹ ನಿಂತ್ಕೊಳ್ಬೇಕು, ಓಡಾಡಬೇಕು, ಚೈತನ್ಯದಿಂದ ಇರಬೇಕು, ಚಟುವಟಿಕೆಯನ್ನು ಓಡಾಡ್ಬೇಕಂದ್ರೆ ಅದು ಆ ಸರಿ ಇರ್ಬೇಕು. ಅದಿಲ್ಲ ಅಂದ್ರೆ ನಾವ್ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷಿಯನ್ನ ಯಾವ್ದು ಹೋಲಿಸ್ತಾರೆ, ಬೆನ್ನೆಲುಬಿಗೆ. ಅದೇ ಕೈಗಾರಿಕೆಯನ್ನು ಯಾವ್ದು ಹೋಲಿಸ್ತಾರೆ ಗೊತ್ತಾ, ಮಾಂಸಖಂಡಗಳಿಗೆ, ದೇಹದ ಮಾಂಸಖಂಡಗಳಿಗೆ ಹೋಲಿಸ್ತಾರೆ. ಅದೇ ರೀತಿ ಮೂರನೇ ವಲಯ ಐತಲ್ರ, ಯಾವ್ದು, ತೃತೀಯ ವಲಯ. ಇದನ್ನ ಯಾವ್ದು ಹೋಲಿಸ್ಬೋದು ಹೇಳ್ರ ನೋಡ, ದೇಹದ ಭಾಗ. ಚರ್ಮ. ಚರ್ಮ. ಚರ್ಮ ಅಲ್ಲ, ಅಲ್ಲ, ಮ್ಯಾಮ್ ಶಕ್ತಿ. ಶಕ್ತಿ, ಕಣ್ಣು, ಆರೋಗ್ಯ. ನಿಧಾನಕ್ಕೆ వచ్చి ನೋಡ. ತೃತೀಯ ವಲಯವನ್ನ ದೇಹ, ಮನುಷ್ಯನ ದೇಹದ ಯಾವ ಭಾಗ ಹೋಲಿಸಬಹುದು? ಎಲ್ಲ ಕಡೆಗೂ ಕನೆಕ್ಟ್ ಮಾಡುತ್ತದೆ ಯಾವ್ದು? ರಕ್ತ. ನರ. ದೇಹದ ಭಾಗ ಹೇಳ್ರಲಿ. ನರ. ನರ, ನರನಾಡಿಗಳು. ನೆನ್ಪುಡಿ, ಕೃಷಿಯನ್ನ ಬೆನ್ನೆಲುಬಿಗೆ ಹೋಲಿಸ್ತಾನೆ, ಎರಡನೇ ವಲಯವನ್ನ ಮಾಂಸಖಂಡಗಳಿಗೆ ಹೋಲಿಸ್ತಾನೆ, ಮೂರನೇ ವಲಯವನ್ನ ನರನಾಡಿಗಳಿಗೆ. ಯಾಕೆ ಅಂದ್ರೆ ದೇಹದ ರಕ್ತವನ್ನ ಹೃದಯದಿಂದ ಎಲ್ಲ ಭಾಗಕ್ಕೆ ಕಳಿಸೋದು ಯಾವುದು? ನರ. ಅದಕ್ಕೆ ಅದನ್ನ ಏನಂತಾರೆ, ಆಯ್ತಾ? ನೆಕ್ಸ್ಟ್ ಎರಡನೇ ವಲಯಕ್ಕೆ ಬರೀ, ಯಾವುದು? ಅದಕ್ಕೆ ಮತ್ತೊಂದು ಹೆಸರು ತಯಾರಿಕ ವಲಯ. ಬರ್ಕೊಳ್ಳಿ. ಕಚ್ಚಾ ವಸ್ತುವಿನ ಆಧಾರದ ಮೇಲೆ ಕೈಗಾರಿಕಾ ವಿಧಗಳು. ಕಚ್ಚಾ ವಸ್ತುವಿನ ಆಧಾರದ ಮೇಲೆ ಕೈಗಾರಿಕೆಗಳನ್ನ ವಿಭಾಗಿಸಿದ್ದಾರೆ. ಅವು ಎಷ್ಟಿದಾವೆ ಅಂದ್ರೆ ಮೂರಿದೆ. ಹೇಳಿ ಯಾವುದಂತ? ಕೃಷಿ ಆಧಾರಿತ ಕೈಗಾರಿಕೆ, ಅರಣ್ಯ ಆಧಾರಿತ ಕೈಗಾರಿಕೆ. ಒಂದು ನಿಮಿಷ. ಅರಣ್ಯಾಧಾರಿತ ಕೈಗಾರಿಕೆ ಕರೆಕ್ಟ್. ಮೂರನೇದು ಖನಿಜಾಧಾರಿತ ಕೈಗಾರಿಕೆ ಅಂತ ಮೂರಿದಾವೆ. ಕೃಷಿ ಆಧಾರಿತ ನೋಡ್ಕೊಳ್ಳಿ, ಇಲ್ಲಿ ಕಚ್ಚಾ ವಸ್ತುಗಳು ಬಳಸ್ತಾವಲ್ಲಪ್ಪ ಅವರು, ಅದರ ಆಧಾರದ ಮೇಲೆ ಕೈಗಾರಿಕೆಗಳನ್ನ ಎಷ್ಟು ಭಾಗ ಮಾಡಿದ್ದಾರೆ? ಒಂದು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಕರೀತಾರೆ. ಇದರಲ್ಲಿ ಮೊದಲನೇದು ಕೃಷಿ ಆಧಾರಿತ ಅಂದ್ರೆ
ಈ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಎಲ್ಲಿಂದ ಬರುತ್ತೆ? ಇನ್ನೊಂದ್ಸರಿ ಕೇಳಿಸ್ಕೊಂಡ್ರು. ಇಲ್ಲಿ ಕೈಗಾರಿಕೆಗಳನ್ನ ಅವುಗಳು ಬಳಸುವ ವಸ್ತುಗಳ ಆಧಾರದ ಮೇಲೆ ವಿಭಾಗಿಸಿದ್ದಾರೆ. ಮೂರಿದವೆ ಅಂತಲೂ ಹೇಳಿದ್ರು, ಯಾವ್ಯಾವ ಅಂತನೂ ಹೇಳಿದಿರ. ಈಗ ಆ ಶಬ್ದಗಳಲ್ಲೇ ಅದರ ಅರ್ಥನೂ ಇದೆ. ಮೊದಲನೇದೇ ಹೇಳುತ್ತೆ ಕೃಷಿಯಾಧಾರಿತ. ಇಲ್ಲಿ ಈ ಕೈಗಾರಿಕೆಗಳು ಯಾವ ಮೂಲಗಳಿಂದ ಕಚ್ಚಾ ವಸ್ತುವನ್ನ ಪಡ್ಕೊಂಡು ವಸ್ತು ತಯಾರು ಮಾಡ್ತವೆ? ಕೃಷಿ ಉತ್ಪನ್ನಗಳು. ಅವನೇನ್ ರೈತ ಬೆಳಿತಾನೆ ಕೃಷಿಯ ಭೂಮಿಯಲ್ಲಿ, ಆ ವಸ್ತುಗಳನ್ನು ತಗೊಂಡು ಕೈಗಾರಿಕೆಗಳು ಸಿದ್ಧ ವಸ್ತು. ಅರ್ಥ ಆಯ್ತಾ ಇದೆ? ಎರಡನೇದು ಯಾವುದು? ಅದರ ಅರ್ಥ ಈ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಯಾವ ಮೂಲದಿಂದ ಬರುತ್ತೆ? ಕಾಡಿನಿಂದ ಕಚ್ಚಾ ವಸ್ತುಗಳು ಬರುತ್ತೆ. ಈ ಅರಣ್ಯಾಧಾರಿತ ಕೈಗಾರಿಕೆಗಳು ಅವುಗಳನ್ನ ಸಿದ್ಧ ಮಾಡಿ ಅರ್ಥ ಆಯ್ತೇನಪ್ಪ? ಹಂಗಂದ್ರೆ ಖನಿಜಗಳು ಅಂದ್ರೆ ಯಾವು? ಖನಿಜಗಳಪ್ಪ, ಖನಿಜಗಳು ಯಾವ್ಯಾವ ಬರ್ತವೆ? ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್, ತವರ, ತಾಮ್ರ, ಬೆಳ್ಳಿ, ಬಂಗಾರ, ಚಿನ್ನ, ಖನಿಜಗಳು. ಖನಿಜಗಳಿಂದ ವಸ್ತುಗಳನ್ನ ತಯಾರು ಮಾಡ್ತಾರೆ. ಖನಿಜಗಳನ್ನೇ ಅವಲಂಬಿಸಿ ಈ ಒಂದು ಕೈಗಾರಿಕೆಗಳು ನಡೀತವೆ. ಅದಕ್ಕೆ ಅವನ್ನ ಖನಿಜಾಧಾರಿತ ಅಂತ ಕರೀತಾರೆ. ಈಗ ಉದಾಹರಣೆ ನೋಡ್ಕೊಳ್ಳೋಣ. ಕೃಷಿಯಾಧಾರಿತ ಅಂದ್ರೆ ಏನ್ ಇಲ್ಲ, ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಶೇಂಗಾ ಬೀಜ ಕೊಡ್ತಾರೆ ಇವರು. ಶೇಂಗಾ ಬೀಜವನ್ನ ಪಡ್ಕೊಂಡಂತ ಈ ಕೈಗಾರಿಕೆಗಳು ಅವುಗಳಿಂದ ಏನ್ ತಯಾರು ಮಾಡುತ್ತೆ? ಏನ್ ಎಣ್ಣೆ ಅದು? ಬಳಸ್ತಾರದನ್ನ ಅರ್ಥ ಆಯ್ತಾ? ಈಗ ಉದಾಹರಣೆ ನೋಡ್ಕೊಂತ ಅಲ್ಲಿ ಕೃಷಿಯಿಂದ ಬೆಳೆ ತಗೊಳ್ತಾನೆ, ಅಲ್ಲಿಂದ ಒಂದು ವಸ್ತು ತಯಾರು ಮಾಡ್ತಾನೆ, ಗ್ರಾಹಕರಿಗೆ ವಿತರಿಸ್ತಾನೆ, ಅದಕ್ಕೆ ಎಣ್ಣೆ ತಯಾರು ಮಾಡಿಕೊಡ್ತಾನೆ. ಅದು ಕೃಷಿ ಆಧಾರಿತ. ಅರಣ್ಯಾಧಾರಿತ ಅಂದ್ರೆ ಅಲ್ಲಿ ಅರಣ್ಯಗಳಲ್ಲಿ ಮರಗಳಿದೆ, ಆ ಮರದ ದಿಂಡಿಗಳನ್ನ ತಗೊಳ್ತಾನೆ, ನೀವು ಕೂತಿರುವಂತಹ ಬ್ರೆಂಚ್ ತಯಾರಾಗುತ್ತೆ. ಅದೇನದು? ಅರಣ್ಯದ ವಸ್ತುಗಳನ್ನ ಬಳಸಿ ನಿಮಗೆ ವಸ್ತುವನ್ನ ತಯಾರು ಮಾಡಿ ಕೊಡ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ರಿ. ಖನಿಜಾಧಾರಿತ ಅಂದ್ರೆ ಕಬ್ಬಿಣ ಇದೆ, ಆ ವಸ್ತುವನ್ನ ತಗೊಂಡು ನಿನಗೆ ಏನ್ ಮಾಡ್ತಾರೆ? ಕಬ್ಬಿಣದ ವಸ್ತುಗಳು ಏನ್ ತಯಾರಾಗ್ತವೆ ಅವೆಲ್ಲವನ್ನ ಮಾಡಿ ಕೊಡ್ತಾರೆ. ಬಂಗಾರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ತಾಮ್ರ ಒಡವೆಯನ್ನ ಮಾಡ್ಕೊಡ್ತಾರೆ. ಇನ್ನು ಇದು ಈ ರೀತಿ ಆಗುತ್ತೆ. ಆಮೇಲೆ ಇನ್ನು ಕೃಷಿಯ ಕೈಗಾರಿಕೆಯ ವಿಧಗಳಿದಾವೆ, ಎರಡು ಬರ್ಕೊಳ್ಳಿ. ಕೈಗಾರಿಕಾ ವಿಧಗಳು ಇನ್ನೂ ಎರಡಿದಾವೆ. ಅವುಗಳ ಆಡಳಿತ ಹೇಗೆ ನಡೆಯುತ್ತೋ ಆ ವ್ಯವಸ್ಥೆಯ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಮತ್ತೆ ಎರಡು ಗುಂಪು ಮಾಡಿದ್ದಾರೆ. ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಖಾಸಗಿ ವಲಯದ ಕೈಗಾರಿಕೆಗಳು. ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಇನ್ನೊಂದು ಖಾಸಗಿ ವಲಯದ ಕೈಗಾರಿಕೆಗಳು. ಇಲ್ಲಿ ಮೊದಲನೇ ನೋಡ್ಕೊಳ್ಳಿ. ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಂದ್ರೆ ಭಾರತ ಸರ್ಕಾರ ತನ್ನ ಹಣದಿಂದ ಕೈಗಾರಿಕೆಗಳನ್ನ ತಾನೇ ಸ್ವತಃ ನಿರ್ಮಾಣ ಮಾಡಿ ಅವುಗಳಲ್ಲಿ ವಸ್ತುಗಳು
ವಸ್ತುಗಳನ್ನು ಉತ್ಪಾದಿಸಿ ಇರುವ ಭಾರತೀಯರಿಗೆ ಅವುಗಳನ್ನು ಪೂರೈಸುತ್ತೆ. ಅದನ್ನ ಏನಂತ ಕರೀತಾರೆ? ವಲಯದ ಕೈಗಾರಿಕೆಗಳು ಅಂತ ಕರೀತಾರೆ. ಅವು ಸಾರ್ವಜನಿಕ ವಲಯದಲ್ಲಿ ತಯಾರಾಗ್ತವೆ ಅಂತ ಹೇಳ್ತಾರೆ. ಇನ್ನು ಎರಡನೇದು ಬರ್ರಿ, ಇದರಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಬರ್ತವೆ. ಬಹುರಾಷ್ಟ್ರೀಯ ಕಂಪನಿಗಳು ಬರ್ತವೆ. ಬಹುರಾಷ್ಟ್ರೀಯ ಕಂಪನಿಗಳು ಸೋನಿ, ಸ್ಯಾಮ್ಸಂಗ್, ಹೇಳಿದಿರ ಶಬ್ದನ? ಎಲೆಕ್ಟ್ರಿಕ್ ವಸ್ತುಗಳು. ಸೋನಿ ಟಿವಿ ಇದೆ, ಸ್ಯಾಮ್ಸಂಗ್ ಟಿವಿನೂ ಇದೆ, ಮೊಬೈಲ್ ಇದೆ, ಫೋನ್ ಇದಾವೆ, ಅವೆಲ್ಲ ಮತ್ತೆ ಬಹುರಾಷ್ಟ್ರೀಯ ಕಂಪನಿಗಳು. ಬಹುರಾಷ್ಟ್ರೀಯ ಕಂಪನಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಅವುಗಳ ಉತ್ಪಾದನೆಯನ್ನ ಮಾಡಿ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಈಗ ನಮ್ಮಲ್ಲಿದೆ ಭಾರತದಲ್ಲಿ ಖಾಸಗಿ ವಲಯದಲ್ಲಿ ಟಾಟಾ, ಬಿರ್ಲಾ, ಇದೆ ಅಲ್ಲ, ಅವೆಲ್ಲ ಯಾವುವು ಖಾಸಗಿ ಒಡೆತನದಲ್ಲಿರುವಂತವ ಕೈಗಾರಿಕೆಗಳು. ಅವೆಲ್ಲ ವಸ್ತುಗಳನ್ನು ಉತ್ಪಾದಿಸಿ ನಮಗೆ ಏನ್ ಮಾಡ್ತಾರೆ, ಅವರು ಕೊಡ್ತಾರೆ. ಇನ್ನು ಈ ಕೈಗಾರಿಕೆಯ ಮಹತ್ವವೇನು ಅಂತ ಕೇಳ್ತೀನಿ. ಮಕ್ಕಳ ಪ್ರಶ್ನೆಯನ್ನ, ಕೈಗಾರಿಕೆಗಳ ಮಹತ್ವ ಏನು ಅಂತ ಕೇಳ್ತಾರೆ. ಕೈಗಾರಿಕೆಗಳ ಮಹತ್ವ ಒಂದೇನು, ನೀವೇ ಹೇಳ್ತಾ ಹೋಗಿಲ್ಲ. ಏನು ಅದು ಮಹತ್ವ ಏನು? ಅದೇನು ಅನುಕೂಲ ಮಾಡ್ಕೊಡೋದು ಜನರಿಗೆ? ಕರೆಕ್ಟ್. ಒಂದೇನು ಬರ್ಕೊಳ್ಳಿ, ಇಲ್ಲ, ಉದ್ಯೋಗವನ್ನ ನೀಡುತ್ತೆ. ಉದ್ಯೋಗವನ್ನ ನೀಡತ್ತೆ. ಎರಡನೇದು ಏನಪ್ಪ? ಜಾಗ ಕೊಡಲ್ಲ, ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡುತ್ತೆ. ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡುತ್ತೆ. ಆಮೇಲೆ ಆಮೇಲೆ ತೃತೀಯ ವಲಯಕ್ಕೆ ವಸ್ತುಗಳನ್ನ ತಯಾರು ಮಾಡಿಕೊಡುತ್ತೆ. ತೃತೀಯ ವಲಯಕ್ಕೆ ವಸ್ತುಗಳನ್ನ ಏನ್ ಮಾಡುತ್ತೆ? ಅದು ತಯಾರು ಮಾಡ್ಕೊಡುತ್ತಮ್ಮ. ಆಯ್ತಾ? ಆಮೇಲೆ ರಾಷ್ಟ್ರೀಯ ಆದಾಯವನ್ನ ಗಳಿಸ್ಕೊಡುತ್ತೆ. ರಾಷ್ಟ್ರೀಯ ಆದಾಯವನ್ನ ಗಳಿಸ್ಕೊಡುತ್ತೆ. ವಿದೇಶಿ ವ್ಯಾಪಾರಕ್ಕೆ ಸಹಕಾರಿಯಾಗಿದೆ. ಬೇರೆ ರಾಷ್ಟ್ರದ ಜೊತೆ ವ್ಯಾಪಾರ ಮಾಡಕ್ ನಮಗೆ ಅನುಕೂಲ ಆಗುತ್ತಂದ್ರೆ ಈ ವಲಯ ಕೆಲಸ ಮಾಡುತ್ತಮ್ಮ. ವಿದೇಶಿ ವ್ಯಾಪಾರಕ್ಕೆ ಸಹಕಾರಿಯಾಗಿದೆ. ಜೀವನ ಮಟ್ಟವನ್ನ ಸುಧಾರಿಸುತ್ತೆ. ಜೀವನ ಮಟ್ಟವನ್ನ ಸುಧಾರಿಸುತ್ತದೆ. ಆರ್ಥಿಕ ಪ್ರಗತಿಗೆ ಕಾರಣ ಆಗುತ್ತೆ. ಆರ್ಥಿಕ ಪ್ರಗತಿಗೆ ಕಾರಣ ಆಗುತ್ತೆ. ಹೀಗೆ ಕೈಗಾರಿಕೆಗಳು ಕೂಡ ಮಹತ್ವವನ್ನ ಪಡ್ಕೊಳ್ತವೆ. ಇನ್ನು ಕೊನೆಯದಾಗಿ ಇನ್ನೊಂದು ವಲಯ ಉಳ್ಕೊಳ್ತು, ಯಾವುದು? ವಲಯ. ಅದರದ್ದು ಇನ್ನೊಂದು ಹೆಸರು ಏನಂತ ಇದೆ? ಸೇವಾ ವಲಯ. ಅದಕ್ಕೊಂದು ಉದಾಹರಣೆ ಹೇಳಿದ್ರಿ. ಮೊದಲನೇದು ಯಾವುದು? ಬ್ಯಾಂಕಿಂಗ್.
ಬ್ಯಾಂಕಿಂಗ್ ಅಂತ ಇದೆ. ಇಲ್ಲಿ ಬ್ಯಾಂಕಿಂಗ್ ಇದೆ, ವಿಮೆ ಇದೆ, ಸಾರಿಗೆ ಸಂಪರ್ಕ ಇದೆ, ಆರೋಗ್ಯ ಇದೆ, ಮತ್ತೆ ಶಿಕ್ಷಣ ಇದೆ. ಇವಷ್ಟು ಯಾವ್ದಕ್ಕೆ ಬರುತ್ತೆ? ತೃತೀಯ ವಲಯ. ಅದನ್ನ ನಾಳೆ ಮಾಡ್ತೇನೆ. ಈಗ ಪ್ರಶ್ನೆಗಳು ಬರ್ತವೆ. ಮೊದಲನೇದು, ಆರ್ಥಿಕ ಚಟುವಟಿಕೆ ಎಂದರೇನು? ಆರ್ಥಿಕ ಚಟುವಟಿಕೆ ಎಂದರೇನು? ಅದರ ವಿಧಗಳಾವುವು? ಅದರ ವಿಧಗಳಾವುವು? ಎರಡನೇದು, ಅರ್ಥವ್ಯವಸ್ಥೆಯ ವಲಯಗಳಾವುವು? ಅರ್ಥವ್ಯವಸ್ಥೆಯ ವಲಯಗಳಾವುವು? ಕೃಷಿಯ ಮಹತ್ವವೇನು? ಕೃಷಿಯ ಮಹತ್ವವೇನು? ಕೊನೆಯ ಪ್ರಶ್ನೆ, ಕೈಗಾರಿಕೆಗಳ ಮಹತ್ವವೇನು?